ఎవరు కొడుకులారా, మీరు ఎక్కడి నుంచి తాపించిన వాళ్ళ? ఎవరు బిడ్డల మీరా, ఎవరు బిడ్డల మీరా, జరిగినట్టే ఆ పోరాటం ఎలా జరిగినట్టే పోరి ఎట్లా జరగత ఉందంటే ఆ బంధువులారి ఎవరికి పోలీసులతోనే న్యాయం నీతి అస్లం కంటే పోరి ఎట్లా జరగత ఉందంటే ఆ బంధువులారి ఎవరికి పోలీసులతో న్యాయం నీతి అస్లం కంటే పోరి ఎట్లా జరగత ఉందంటే ಅದರ ಪರಿಣಾಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕೈಗೊಂಡಿದೆ. ಇದೇ ಪರಿಣಾಮ ಯಡಿಯೂರಪ್ಪನಿಗೆ ಬರಬಾರ್ದು ಅನ್ನೋದಾದರೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡಲೇ ಈ ಸದಾಶಿವ ಆಯೋಗ ವರದಿನಲ್ಲಿ ಏನು ಅಂಶಗಳು ಇದ್ದಾವೆ ಅಂಶಗಳನ್ನ ಯಥಾವತ್ತಾಗಿ ಜಾರಿ ಮಾಡೋ ಕಡೆ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಜೊತೆಯಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟು ಏನು ಮಿಶ್ರಾ ಅವರು ಇವತ್ತು ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ. ಆ ಜಡ್ಜ್ಮೆಂಟು ಅದರಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳೇ ಸಂವಿಧಾನಬದ್ಧವಾದಂಥ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಮಾಡಬಹುದು ಅಂತೇಳಿ ಈಗಾಗಲೇ ಒಂದು ಜಡ್ಜ್ಮೆಂಟ್ ಬಂದಿರೋದ್ರಿಂದ ಆ ಜಡ್ಜ್ಮೆಂಟನ್ನು ಯಥಾವತ್ತಾಗಿ ಎಲ್ಲ ರಾಜ್ಯಗಳಲ್ಲಿ ಮಾಡಬೇಕು. ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಸದಾಶಿವ ವರದಿ ಮಂಡಿಸಿರೋದ್ರಿಂದ ಆ ವರದಿ ಜೊತೆಯಲ್ಲಿ ಈ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಏನು ಇವರು ಲೈನ್ಗೆ ಮಾಡೋದ್ರ ಮೂಲಕ ಈ ದೇಶದ ಈ ರಾಜ್ಯದಲ್ಲಿ ಎಲ್ಲ ಶೋಷಿತ ಸಮಾಜದವರಿಗೆ 101 ಜಾತಿ ಏನಿದ್ದಾರೆ ಅವರಿಗೆ ಮೀಸಲಾತಿ ಒಳಗಡೆ ಕೊಡಲು ಜಿಲ್ಲಾ ಮತ್ತು ಕರ್ನಾಟಕದಲ್ಲಿ